ಕಲ್ಯಾಣ ಕರ್ನಾಟಕದ ಜೀವನಾಡಿ ಕರ್ನಾಟಕದ 4 ಜಿಲ್ಲೆ ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣದ 4 ಜಿಲ್ಲೆಗಳು ಅಂದರೆ ಒಟ್ಟು 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ತುಂಬ ನೀರು ಹರಿದು ಬರ್ತಾ ಇದೆ. ಅಂದರೆ ಮಲೆನಾಡು ಸೇರಿದಂತೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂಥ ಮಳೆಯಿಂದ ಇದೀಗ ತುಂಗಭದ್ರಾ ಜಲಾಶಯದಲ್ಲಿ 35ರಿಂದ 40 TMC ನೀರಿದೆ. ಹೀಗಾಗಿ ರೈತರು ಕಾಲುವೆಗಳಿಗೆ ನೀರು ಬಿಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ತಾವಿಲ್ಲಿ ನನ್ನ ಬಲಬರುತ್ತಿದ್ದು ಸಾಕಷ್ಟು ರೈತರು ಏನು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಜಲಾಶಯದಲ್ಲಿ ನೀರು ತುಂಬಿದೆ, ಅಂದರೆ 40 TMCಗೂ 100 TMC ಸಾಮರ್ಥ್ಯ ಇರತಕ್ಕಂಥ ಜಲಾಶಯದಲ್ಲಿ ಇದೀಗ 40 TMC ನೀರು ಬಂದಿದೆ. ಹೀಗಾಗಿ ಈಗಿನಿಂದಲೇ ಕಾಲುವೆಗೆ ನೀರು ಬಿಟ್ಟರೆ ಎರಡನೇ ಬೆಳೆಗೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅದರಲ್ಲೂ ಕೂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಈ ಭಾಗಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ತುಂಗಭದ್ರಾ ಸಲಹಾ ಸಮಿತಿಯ ಸಭೆಯನ್ನು ಕರೆದಿಲ್ಲ. ಹೀಗಾಗಿ ಸಭೆ ಕರೆದು ನೀರನ್ನು ಬಿಡಬೇಕಂತೇಳಿ ರೈತರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳಿ ಬನ್ನಿ. ಸರ್, ಸಲಹಾ ಸಮಿತಿ ಈಗಾಗಲೇ ಕರಿಬೇಕಾಗಿತ್ತು, ಇನ್ನೂ ಕರೆದಿಲ್ಲ, ಏನು ಸರ್ ಈಗಾದರೆ ಹೆಂಗಂತೆ? ಸರ್, ಅವರೆಲ್ಲರೂ ಇವಾಗ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸರ್, ಇದರಲ್ಲಿ ತುಂಗಭದ್ರಾ ಬೋರ್ಡ್ ಅಂತಿದೆ ಸರ್. ಈ ಬೋರ್ಡ್ನವ್ರು ಏನು ಮಾಡ್ತಾರೆ ಸರ್, ಕಾಲುವೆ ಕಾಮಗಾರಿಗಳೆಲ್ಲ ನಿಧಾನ ಮಾಡ್ತಿದ್ದಾರೆ. ಅಂದರೆ ಇವರು ಕೋಟ್ಯಾಂಗಟ್ಟಲೆ ಕಾಮಗಾರಿ ಮಾಡ್ಕೊಬೇಕಾಗಿ ಅವ್ರೇನು ಮಾಡ್ತಾರೆ, ನಮ್ಮ ಜನಪ್ರತಿನಿಧಿಗಳಿಗೆ ಏನು ಹೇಳ್ತಾರೆ, ಇಲ್ಲ ಸರ್ ಇನ್ನೂ ನಿಧಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರ ಮಾತು ಇವರು ನಮ್ಮ ಜನಪ್ರತಿನಿಧಿಗಳು ಕೇಳ್ತಿದ್ದಾರೆ. ಅಂದರೆ ತುಂಗಭದ್ರಾ ಬೋರ್ಡಿನ ಕೇಳ್ತಾರೆ, ನಮ್ಮ ರೈತರು ಹಿತಕ್ಕೆ ರಕ್ಷಣೆ ಮಾಡ್ತಾರೆ ಜನಪ್ರತಿನಿಧಿಗಳು. ಇವ್ರು ಯಾಕೆ ನೀವು ಬೋರ್ಡಿನ ಮಾತು ಕೇಳ್ತಾರೆ? ದಯವಿಟ್ಟು 19ನೇ ಗೇಟ್ ಅಂತ ಹೇಳ್ತಾರೆ. 19ನೇ ಗೇಟ್ ಹಿಂದಕ್ಕೆ ಕಟ್ಟಾಗಿದ್ದು ಸ್ಟಾಪ್ ಲಾಕ್ ಮಾಡಿ ಬಂದೋಬಸ್ತ್ ಐತೆ. ಉಳಿದ ಗೇಟ್ಗಳೆಲ್ಲ ಕೂಡ ಬಂದೋಬಸ್ತ್ ಇದಾವೆ. ಅದ್ರ ಬಗ್ಗೆ ಸುಮ್ಮನೆ ಗೇಟ್ ಅಂತ ರೈತರಲ್ಲಿ ಗೊಂದಲಕ್ಕೀಡು ಮಾಡ್ತಾಯಿದ್ದೀರಿ. ಯಾವುದೇ ಅವಶ್ಯಕತೆ ಇಲ್ಲ ಸರ್. ಆಮೇಲೆ ನಾವು ಈಗ 10 ವರ್ಷಗಳಿಂದ ಮುಂಗಾರು ವರ್ಷ ಅತ್ಯುತ್ತಮವಾಗಿ ಮಳೆ ಬಂದಿದೆ. ಇವತ್ತು 34 TMC ನೀರು ಶೇಖರಣೆ ಆಗಿದೆ. 51,000 ಕ್ಯೂಸೆಸ್ ಇವತ್ತು ಜಲಾಶಯಕ್ಕೆ ನೀರು ಬರ್ತೈತೆ. ಅಂದರೆ ನಾಳೆಗೆ 40 TMC ನೀರು ಆಯ್ತು ಸರ್. 40 TMC ಆದಮೇಲೆ ಯಾವುದೇ ಗೇಟ್ ಕುಂದರ್ಸೋಕೆ ಬರೋಕ್ಕಲ್ಲ ಸರ್. ಇದ್ರದ್ದು ಗಮನದಲ್ಲಿ ಇಟ್ಕೊಂಡು ಜನಪ್ರತಿನಿಧಿಗಳು ತಕ್ಷಣ ನೀರಾವರಿ ಸಲಹಾ ಸಮಿತಿ ಸಭೆ ಕರಿಬೇಕು. ಅವ್ರ ಉದ್ದೇಶ ಏನೈತೆ ಸರ್ ಅಧಿಕಾರಿಗಳದು, ಅಂದರೆ ಒಂದು ಬೆಳೆ ರೈತರಿಗೆ ಮಾತ್ರ ಕೊಟ್ಟು ಬೇಸಿಗೆ ಬೆಳೆ ನೀರಿಲ್ದಂಗೆ ಮಾಡಿ ತಾವೆಲ್ಲ ಗೇಟ್ಗಳು ಅಂತ ಮೋಸ ಮಾಡ್ಕೊಂಡು ದುಡ್ಡು ಹೊಡಿಬೇಕಂತ ನೋಡ್ತಿದ್ದಾರೆ. ಹಿಂಗೆ ಯಾವುದೇ ಕಾರಣಕ್ಕೆ ಆಗದೆ ಬಿಡ್ದೇನೆ ನಮ್ಮ ಜನಪ್ರತಿನಿಧಿಗಳು ತಕ್ಷಣ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು 2 ಬೆಳೆಗೆ ನೀರು ಕೊಡ್ತು ಅಂತ ರೈತರಿಗೆ ಘೋಷಣೆ ಮಾಡ್ಬೇಕಂತ ವಿನಂತಿ ಮಾಡ್ತೀವಿ ಸರ್. ಸರ್, ಈಗ 19ನೇ ಗೇಟ್ ಪ್ರಾಬ್ಲಮ್ ಇದೆ, ಒಂದೇ ಬೆಳೆಗೆ ನೀರು ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೀಗಾದರೆ ರೈತರು ಹೇಗಾಗುತ್ತೆ ಸರ್? ಈಗ ಈ ವರ್ಷ ದೇವ್ರು ಒಳ್ಳೆ ಕಣ್ಣು ತೆರೆದಾನ, ಒಳ್ಳೆ ಮಳೆ ಆಗಿದೆ, ರೈತರು ಒಳ್ಳೆ ಖುಷಿಯಾಗಿದ್ದಾರೆ. ಒಂದು ಏನನ್ನು ಮಾಡಿ ಕಿರಿಕಿಡ್ತಾ ಇದ್ದಾರೆ ಈ ಜನಪ್ರತಿನಿಧಿಗಳು, ಈ ಅಧಿಕಾರಿಗಳು ಕಿರಿಕಿಡ್ತಾ ಇದ್ದಾರೆ ಜನರಿಗೆ. ಯಾಕಪ್ಪ ಅಂದರೆ ಇವ್ರು ಖುಷಿ ಇದ್ದರಿಗಿನ ಬೇಸಲ್ಲ ಅಂತೇಳಿ ಆ ಥರ ಮಾಡೋದು ಒಳ್ಳೆಯದಲ್ಲ. ನಾವೂ ಸುಮ್ಮನೆ ಬಿಡಲ್ಲ ಅವ್ರನ್ನ. ಈಗ ನೀರು ಬರ್ತಾಯಿದೆ, ಎಲ್ಲ ಗೇಟ್ಗಳನ್ನ ರನ್ನಿಂಗ್ ಮಾಡಿದ್ದಾರೆ, ಮೈನರ್ ವರ್ಕ್ ಏನು ಮಾಡಿದ್ದಾರೆ. ಗೇಟ್ ಏನಾಗಲ್ಲ, ಜನರಿಗೆ ಸಣ್ಣ ಪುಟ್ಟ ಸಾಮಾನ್ಯ ಜನರಿಗೆ ಅರ್ಥ ಆಗೋದಲ್ಲ ಅದು. ಗೇಟ್ ಹೋಗ್ಯಾವ ಹೌದಂತೆಪ್ಪ, ಗೇಟ್ ಹೋಗ್ಯಾವಂತ 80 TMC ನೀರು ಅಂತಂದು ಯಾರೋ ಕನ್ನಯ್ಯ ನಾಡಿ ಹೇಳ್ತಾನೆ, ಅದನ್ನ ವರದಿ ಐತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಸರ್, ಅದು ಏನೂ ಇಲ್ಲ. ಸುಮ್ಮನೆ ಇವ್ರು ಏನದಲ್ಲ, ಅಧಿಕಾರಿಗಳು ಇದನ್ನು ಮಾಡಿ ಕಾಮಗಾರಿಗಳು ಏನದಲ್ಲ ಕೋಟ್ಯಾನುಗಟ್ಟಲೆ ಹಾಕಿದ್ದಾರೆ, ಸುಮಾರು ಕೋಟಿಗಟ್ಟಲೆ ಹಾಕಿದ್ದಾರೆ. ಅದನ್ನು ನೀರು ಬರ್ತಾ ಸಮೀಪ ಬಂದಾಗ ಮಾಡೋಕೆ 3 ತಿಂಗಳು ಸರ್ ನೀರು ತೆಗೆದು ಅವಲ್ಲಿಂದ ಡೆಲಿವರಿ ಮಾಡಿದ್ರೆ ಮುಗ್ತಿತ್ತಾನೆ. ಇವ್ರು ಏನನ್ನ ಮಾಡಿದ್ರೆ ಏನನ್ನ ಮಾಡಿ ನಾವು ಗೊಳ್ಳೆ ಹೊಡೆಯಕ್ಕೆ ಬರ್ತಂತ ಮಾಡ್ತಾರೆ ಸರ್. ಈ ಥರ ಮಾಡಿದ್ರೆ ನಾವು ರೈತ ಸುಮ್ಮನೆ ಸರ್. ರೈತರು ಏನನ್ನ ಮಾಡಿ ಗಮನ ತಗೊಂಡ್ರೆ ಯಾರನ್ನೂ ಉಳಿಸಲ್ಲ. ನಾವು ಆ ಥರ ಮಾಡ್ತೀವಿ ಸರ್. ಇದನ್ನು ಹೆಂಗನ್ನ ಮಾಡಿ ಜನಪ್ರತಿನಿಧಿಗಳು ಏನದಲ್ಲ, ಶಿವರಾಜ್ ತಂಗಡಿ ಸಾಹೇಬರು ನವಂಬರ್ನೇ ಕರೆದಿದ್ರೆ ಸಲಹಾ ಸಮಿತಿ ಮಿನಿಟ್ ಅವೆಲ್ಲ ಹೇಳಿದ್ರೆ ನಿಮ್ಮ ರೈತರನ್ನ ಕರೆದ ನಿಮ್ಮ ಸಲಹೆ ತಗೊಂತು ಅಂತ ಇವತ್ತಿನವರೆಗೆ ಇನ್ನೂ ತಗೊಂಡಿಲ್ಲ ಸರ್. ಯಾಕೆ ಈ ಥರ ಮಾಡ್ತಾರೆ? ನಮ್ಮಿಂದ ಆಯ್ಕೆ ಆಗಿ ಹೋಗಿ ಮಜಾ ಮಾಡೋಕ್ಕೆ ಬಂತಾರೆ ಸರ್ ಇವರು. ಏನನ್ನ ಮಾಡಿ ನಮಗೆ ರೈತರಿಗೆ ನ್ಯಾಯ ಕೊಡಿಸಿದ್ರೆ ಸರಿ, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡೋದಂತ ಗ್ಯಾರಂಟಿ ಸರ್. ಇದು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು. ಕೇವಲ ಅಧಿಕಾರಿಗಳು ಹೇಳಿದ್ರಲ್ಲ, ಜನಪ್ರತಿನಿಧಿಗಳು ರೈತರ ಜೊತೆ ಚರ್ಚೆ ಮಾಡಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ.
ಪಿಕ್ಚರ್ ನೋಡ್ಕೊಂಡು ಸರಿ ಹಿಂದೆ ಬಾ ಕಾಲುವೆಗಳಿಗೆ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ಬೇಕೇ ಬೇಕು ಜಲಾಶಯದಿಂದ ಗೇಟ್ ಮುಗಿಸೋಕ್ಕಾಗಲ್ಲ ಸರ್. ಅದಕ್ಕಾಗಿ ಈಗ ಇವರು ಡಿಲೇ ಮಾಡ್ತಿರೋದನ್ನು ಸರ್ ಕಾಮಗಾರಿಗಳಿದಾವೆ ಸರ್ ದಾರಿ ಕೋಟಿಗಟ್ಟಲೆ. ಆದರೆ ತಮ್ಮ ಕಾಮಗಾರಿಗಳು ಮುಗಿಸೋದಕ್ಕಾಗಿ ನಮ್ಮ ರೈತರು ಅನ್ಯಾಯ ಮಾಡ್ತಾರೆ. ಒಂದು ವೇಳೆ ಇವರು ತಡಾಯಿ ನೀರು ಬಿಟ್ಟರೆ ನರಬಳಿ ನೀರು ಆಗ್ತದೆ ರೈತರಿಗೆ. ಅದ್ರ ಬಗ್ಗೆ ಹಂಗಾಗಿ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಭೆ ಸರ್ ಇವಾಗ ನಮ್ಮ ಶಿವರಾಜ್ ಸಾಹೇಬ್ರ ಅಧ್ಯಕ್ಷರು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.